ಇವತ್ತು ಯುಗಾದಿ ಹಬ್ಬದ ನಿಮಿತ್ತವಾಗಿ ವಿಜಯನಗರದಲ್ಲಿರುವ ಎಲ್ಲ ಹಿಂದೂ ಬಾಂಧವರು ಒಂದು ಅಭಿಯಾನವನ್ನ ಮಾಡ್ತಾ ಇದ್ದೇವೆ. ಇವತ್ತು ಈ ಒಂದು ವಿಜಯನಗರದಲ್ಲಿ ರಸ್ತೆಯಲ್ಲಿರುವ ಪ್ರತಿಯೊಂದು ಹಿಂದೂ ಮನೆಗಳಿಗೆ, ಅಂಗಡಿಗಳಿಗೆ ಹಿಂದೂ ಧರ್ಮದ ವಿಜಯದ ಸಂಕೇತವಾಗಿರ್ತಕ್ಕಂತಹ ಧರ್ಮ ಧ್ವಜವನ್ನು ಕಟ್ಟುವ ಮೂಲಕ ನಾವು ಈ ಸಂವತ್ಸರವನ್ನು ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ದೇಶದಲ್ಲಿ ಎಲ್ಲ ಹಿಂದೂಗಳೆಲ್ಲ ಒಂದು ಅನ್ನೋ ಉದ್ದೇಶದಿಂದ ಈ ಬಾವುಟ ಕಟ್ತಾರೆ. ಅದರಿಂದ ಈ ಬಾವುಟ ಕಟ್ಟೋದ್ರಿಂದ ಒಂದು ಹಿಂದೂಗಳಿಗೆ ಹೆಮ್ಮೆ. ಹಿಂದೂ ಅಂದರೆ ಒಂದು ನಮ್ಮ ಒಗ್ಗಟ್ಟು, ನಮ್ಮ ಹಕ್ಕು. ಇದು ನಮ್ಮ ಹಿಂದೂಗಳು, ನಾವು ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯ ನಾವು ಬಿಡೋಕ್ಕಾಗಲ್ಲ. ನಾವೇ ಕೇಳಿ ಕಚ್ಚಿಸ್ಕೊಂಡಿದ್ವಿ. ನಮ್ಮ ಹಿಂದುತ್ವನ ನಾವೇ ಉಳಿಸ್ಕೊಬೇಕು ಸರ್. ನಾವು ಅದಕ್ಕೆ ಬೆಲೆ ಕೊಟ್ಟರೆ ನಮ್ಮ ಮನುಷ್ಯತ್ವಕ್ಕೆ ಬೆಲೆ ಕೊಟ್ಟಂಗೆ. ನಾವು ಅದಕ್ಕೆ ಬೆಲೆ ಕೊಡೋದಿಲ್ಲ ಅಂದರೆ ಅದು ಮನುಷ್ಯರೇ ಅಲ್ಲ ಸರ್. ನಾವು ನಮ್ಮ ಹೆಮ್ಮೆ ಇದು. ಅದಿದ್ದರೆ ನಮ್ಗೊಂಥರ ಗತ್ತಿದ್ದಂಗೆ ಸರ್. ಯುಗಾದಿ ಹಬ್ಬ ಬಂದು ಹಿಂದೂಗಳಿಗೆ ಹೊಸ ವರ್ಷದ ಸಂಭ್ರಮಾಚರಣೆ, ಅದಕ್ಕೋಸ್ಕರ ನಾವು ಕಟ್ಟಿಸಿರೋದು. ನಮ್ಮ ಧರ್ಮ ನಮ್ಮ ಜೊತೆಗಿರುತ್ತೆ, ಬೇರೆ ಏನೂ ಇರಲ್ಲ. ನಮ್ಮ ಯುಗಾದಿ ಹಬ್ಬನೇ ನಮ್ಮ ಹೊಸ ವರ್ಷ. ನಾವೆಲ್ಲ ಹಿಂದೂಗಳು ಒಂದೇ ಒಕ್ಕಟ್ಟಾಗಿರೋದು. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಈ ಯುಗಾದಿಯ ಮರುದಿನ ಏನು ಹೊಸ್ತಡ್ಕೊ ಬರ್ತದೆ, ಆ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಹಲಾಲ್ ಮಾಂಸವನ್ನು ಖರೀದಿ ಮಾಡಬಾರ್ದು. ಹಲಾಲ್ ಮಾಂಸವನ್ನು ಬಹಿಷ್ಕಾರ ಮಾಡಬೇಕು. ಜಟ್ಕಾ ಪದ್ಧತಿ, ಹಿಂದೂ ಪದ್ಧತಿ ಏನಿದೆ, ಜಟ್ಕಾ ಮಾಂಸವನ್ನು ಖರೀದಿ ಮಾಡಬೇಕು ಹೇಳುವ ಆಗ್ರಹವನ್ನು ಮಾಡ್ತಾ ಇದ್ದೇವೆ. ನಾವು ಏನೇ ಹಿಂದೂಗಳು ಹಲಾಲ್ ಸರ್ಟಿಫಿಕೇಟ್ ವಸ್ತುಗಳು ತಗೊಂಡಾಗ ಅದಲ್ಲಿ ಇಷ್ಟು ಅಂತ ಪರ್ಸೆಂಟೇಜ್ ಅವ್ರಿಗೆ ಹೋಗುತ್ತೆ. ಅದರಿಂದ ಪ್ರಪಂಚದಲ್ಲಿ ಎಲ್ಲ ಕಡೆ ಭಯೋತ್ಪಾದನೆ, ಲವ್ ಜಿಹಾದ್, ಈ ರೀತಿ ಸುಮಾರು ಅನ್ಯಾಯಗಳು ನಡೀತಾ ಇತ್ತು. ಅದ್ರ ವಿರುದ್ಧವಾಗಿ ನಾವು ಎಲ್ಲ ಹಿಂದೂಗಳಲ್ಲೂ ಪ್ರಾರ್ಥನೆ, ಒಂದು ರಿಕ್ವೆಸ್ಟು, ಹಿಂದೂ ಅಂಗಡಿಗಳಿಗೆ ವ್ಯಾಪಾರ ಕೊಡಿ. ಆದ ಕಾರಣ ಎಲ್ಲ ಹಿಂದೂ ಅಂಗಡಿಗಳ ಮುಂದೆ ಈ ರೀತಿ ಭಗವದ್ಗೀತೆ ಕಟ್ತೀವಿ, ಎಲ್ಲ ಸ್ನೇಹಿತರುಗಳು ಸೇರಿ ಅದನ್ನು ನೋಡಿ ಹಿಂದೂಗಳೆಲ್ಲ ಅಲ್ಲೇ ಬರಬೇಕು ಅಂತ ಕಲ್ಪನೆ. ಜಾತಿ ಗೀತೆಯಲ್ಲೆಲ್ಲ ಮನೆಯಲ್ಲಿರಲಿ, ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅಂತಕ್ಕಂಥ ಭಾವನೆ ನಮ್ಮಲ್ಲಿ ಬಂದರೆ ನಮ್ಮ ದೇಶ ಸುಭಿಕ್ಷಗೊಳ್ಳುತ್ತೆ. ಬರೀ ನಾವು ವಾಟ್ಸಪ್ಪಲ್ಲಿ, ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಅಕ್ಕಂತ ಕೂತ್ಕೊಂಡ್ರೆ ಏನೂ ಬರಲ್ಲ. ನಾವು ಸ್ವಲ್ಪ ಬರಬೇಕು, ಹೊರಗಡೆ ಬಂದು ನಮ್ಮ ಕೆಲಸನೂ ಕೂಡ ನಾವು ಮಾಡಬೇಕು. ಈ ಪರಾಭವ ನಾಮ ಸಂವತ್ಸರ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹಾರೈಸ್ತಾ ಈ ಅಭಿಯಾನದಲ್ಲಿ ಎಲ್ಲರೂ ಪಾಲ್ಗೊಳ್ಬೇಕಂತ ಕೇಳ್ಕೊತಾ ಇದ್ದೀವಿ. ಜೈ ಶ್ರೀರಾಮ್. ವಿಜಯನಗರದ ಮಾರ್ಕೆಟಲ್ಲಿ ಸರ್ವಿಸ್ ರಸ್ತೆಯಲ್ಲಿರುವ ಎಲ್ಲ ಅಂಗಡಿಗಳಿಗೆ, ಹಿಂದೂ ಗ್ರಾಹಕರಿಗೆ, ಹಿಂದೂ ಸಮಾಜದವರಿಗೆ, ಮನೆಗಳಿಗೆ ಒಂದು ಕರಪತ್ರವನ್ನು ಕೊಟ್ಟು, ಧರ್ಮಧ್ವಜವನ್ನು, ಕೇಸರಿ ಧ್ವಜವನ್ನು ಕೊಟ್ಟು ಈ ಅಭಿಯಾನವನ್ನು ಮಾಡಿದ್ವಿ. ಈ ಅಭಿಯಾನವನ್ನು ಅತ್ಯಂತ ಶಾಂತ ರೀತಿಯಲ್ಲಿ, ಅತ್ಯಂತ ಯಶಸ್ವಿಯಾಗಿ ಸಂಪನ್ನ ಆಯಿತು. ಇದಕ್ಕೆ ಸಮಾಜದಿಂದ, ಅಂಗಡಿಯವರಿಂದ ಅತ್ಯುತ್ತಮವಾದ ಬೆಂಬಲ ಸಹ ಸಿಕ್ಕಿತು. ಅವರು ಉತ್ಸಾಹ ಇದರಲ್ಲಿ ಗಮನಕ್ಕೆ ಬಂತು. ನಾವು ಪ್ರತಿಯೊಬ್ಬರ ಹತ್ರ ಹೋದಾಗ ಎಲ್ಲರೂ ಸಹ ನಮ್ಮ ಅಂಗಡಿಗೆ ಬಂದು ಕಟ್ಟಿ, ಇದು ತುಂಬ ಅವಶ್ಯಕತೆ ಇದೆ, ಈ ರೀತಿ ಸಕಾರಾತ್ಮಕವಾಗಿ ಸಹ ಸ್ಪಂದಿಸ್ತಾ ಇದ್ದರು. ಯಾರೂ ಸಹ ಬೇಡ ಅಂತ ಹೇಳಲಿಲ್ಲ. ಪ್ರತಿಯೊಬ್ಬರೂ ಸಹ ಸ್ವಯಂ ಪ್ರೇರಿತರಾಗಿ ಇಂಥ ಒಂದು ಅಭಿಯಾನದಲ್ಲಿ ಅವರು ಭಾಗಿಯಾದರು. ಹಾಗಾಗಿ ಈ ಒಂದು ಅಭಿಯಾನ ಅತ್ಯಂತ ಯಶಸ್ವಿಯಾಗಾಯಿತು. ಈ ಅಭಿಯಾನವನ್ನು ಮುಂದಿನ ದಿನಗಳಲ್ಲಿ ನಗರದ ಅನ್ಯ ಭಾಗಗಳಲ್ಲಿ ನಾವು ವಿಸ್ತಾರವನ್ನು ಮಾಡಲಿಕ್ಕಿದ್ದೇವೆ. ಯಾವುದೇ ಕಾರಣಕ್ಕೂ ಹಲಾಲ್ ಮಾಂಸವನ್ನು ಖರೀದಿ ಮಾಡಬೇಡಿ. ಯಾಕೆಂದರೆ ಹಲಾಲ್ ಅಂತೇಳಿದರೆ ಇಸ್ಲಾಮಿನ ಕಲ್ಮಗಳನ್ನು ಹೇಳಿ ಮೆಕ್ಕಾದಿಕ್ಕಿಗೆ ಪ್ರಾಣಿಯನ್ನು ಮುಖ ಮಾಡಿ ಆ ಪ್ರಾಣಿಯನ್ನು ಹಲಾಲ್ ರೀತಿಯಲ್ಲಿ ವಧೆ ಮಾಡಿರುವಂಥದ್ದು, ಅದು ಹಿಂದೂ ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿದೆ. ಅಲ್ಲಾನಿಗೆ ಅರ್ಪಿಸಿದ ಎಂಜಲು ಮಾಂಸವನ್ನು ಹಿಂದೂ ದೇವತೆಗಳಿಗೆ, ನಮ್ಮ ಪೂರ್ವಜರಿಗೆ ಅರ್ಪಿಸುವಂಥದ್ದು ನಮ್ಮ ಧರ್ಮಶಾಸ್ತ್ರಕ್ಕೆ ವಿರುದ್ಧವಿದೆ. ಅದರ ಯಾವ ಫಲವೂ ಸಿಗುವುದಿಲ್ಲ. ಹಾಗಾಗಿ ಇದನ್ನು ಮಾಡಬಾರ್ದು. ಅದರ ಬದಲಾಗಿ ಹಿಂದೂ ಪದ್ಧತಿಯಿಂದ ಜಟ್ಕಾ ಮಾಂಸ ಅಂತ ಸಿಗುತ್ತೆ, ಎಲ್ಲ ಕಡೆಯಲ್ಲಿ ಸಿಗುತ್ತೆ, ಆನ್ಲೈನಲ್ಲಿ ಸಿಗುತ್ತೆ. ಭಾಳಷ್ಟು ಅಂಗಡಿಗಳು ಈಗಾಗಲೇ ಜಟ್ಕಾ ಮಾಂಸವನ್ನು ಕೊಡ್ತಾ ಇದ್ದಾರೆ. ಆ ಜಟ್ಕಾ ಮಾಂಸವನ್ನು ಖರೀದಿ ಮಾಡಿ ಹಿಂದೂ ಪದ್ಧತಿ ಪ್ರಕಾರ. ಮತ್ತೊಂದೇನಂತ ಹೇಳಿದರೆ, ಇವತ್ತು ಈ ಹಲಾಲ್ ಮಾಂಸ, ಇವತ್ತು ಹಲಾಲ್ ಅರ್ಥವ್ಯವಸ್ಥೆ, ಹಲಾಲ್ ಸರ್ಟಿಫಿಕೇಟು, ಹಲಾಲ್ ಸಿಂಬಾಲ್ ಮೂಲಕ ಇವತ್ತು 4 ಲಕ್ಷ ಕೋಟಿ ರೂಪಾಯಿಗಳ ಈ ಮಾಂಸದ ವ್ಯಾಪಾರದ ಮೇಲೆ ಕೇವಲ ಮುಸ್ಲಿಂ ಸಮುದಾಯದ ಮೊನೋಪಲಿ ಇದೆ. ವಂಶ ಪಾರಂಪರ್ಯವಾಗಿ ಹಿಂದೂ, ಇವತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರು, ಭಾಳಷ್ಟು ಹಿಂದೂ ಕುಟುಂಬಗಳು ಏನು ಆ ವಂಶ ಪಾರಂಪರ್ಯ ಮಾಂಸದ ವ್ಯಾಪಾರ ಇವತ್ತು ಬಂದಾಗಿದೆ. ಹಲಾಲ್ ಸಿಂಬಾಲಿಂದಾಗಿ ಇವತ್ತು ಹಿಂದೂಗಳು ತಮ್ಮ ವ್ಯಾಪಾರವನ್ನು ಕಳ್ಕೊಳ್ತಾ ಇದ್ದಾರೆ. ಹಾಗಾಗಿ ದೇಶದ ಭದ್ರತೆ ದೃಷ್ಟಿಯಿಂದ ಅತ್ಯಂತ ಮಹತ್ವವಿದೆ. ಹಲಾಲ್ ಹಣ ಇವತ್ತು ದೇಶ ವಿರೋಧಿ ಭಯೋತ್ಪಾದನೆ ಚಟುವಟಿಕೆಗಳಿಗೆ ಉಪಯೋಗ ಆಗ್ತಿದೆ. ಈ ದೃಷ್ಟಿಯಿಂದ ಹಲಾಲ್ ಮಾಂಸವನ್ನು, ಹಲಾಲ್ ಉತ್ಪನ್ನವನ್ನು ಬಹಿಷ್ಕಾರ ಮಾಡಿ ಹಿಂದೂ ಪದ್ಧತಿಗಳ ಜೊತೆಗೆ, ಹಿಂದೂ ಅಂಗಡಿ ಜೊತೆಗೆ, ಹಿಂದೂಗಳ ಜೊತೆಗೆ ವ್ಯಾಪಾರವನ್ನು ಮಾಡುವಂಥದ್ದು ಹಿಂದೂಗಳ ಸುರಕ್ಷತೆ, ರಾಷ್ಟ್ರದ ಸುರಕ್ಷತೆ ದೃಷ್ಟಿಯಿಂದ ಅತ್ಯಂತ ಅವಶ್ಯಕತೆ ಇದೆ.